ಪಶ್ಚಿಮ ಕೊಲಂಬಿಯಾದಲ್ಲಿ ರಣಭೀಕರ ಭೂಕಂಪ ಸಂಭವಿಸಿದ್ದು 130ಕ್ಕೂ ಹೆಚ್ಚು ಜನ ಮೃತಪಟ್ಟಿದ್ದಾರೆ. ಹಲವು ನಗರಗಳಲ್ಲಿ ಬೃಹತ್ ಕಟ್ಟಡಗಳಲ್ಲಿ ಸಂಪೂರ್ಣವಾಗಿ ಆ ಭೂಮಿ ನಡುಗಿದ ಪರಿಣಾಮ ಕಟ್ಟಡಗಳು ನಿರಾಶಾಯಿಯಾಗಿವೆ. ಅಲ್ಲದೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸಲಾಗಿದೆ. ಕೊಲಂಬಿಯಾದಲ್ಲಿ ರಣಭೀಕರ ಭೂಕಂಪ, 130 ಬಲಿ, 2,000ಕ್ಕೂ ಅಧಿಕ ಮಂದಿ ಕಾಣೆ, ಭೀಕರ ಜನಜೀವನ ತತ್ತರ. ಆಟಿಕೆಗಳಂತೆ ಧರಾಶಾಹಿ ಆಗುತ್ತಿರುವ ದೊಡ್ಡ ದೊಡ್ಡ ಕಟ್ಟಡಗಳು, ಪ್ರಾಣ ಉಳಿಸಿಕೊಳ್ಳಲು ಯತ್ನೋ ಬಿತ್ನೋ ಅಂತ ಓಡ್ತಿರುವ ಸ್ಥಳೀಯರು. ಎಲ್ಲಿ ನೋಡಿದರೂ ಅವಶೇಷ ವಿನಾಶ. ಒಂದೊಂದು ದೃಶ್ಯವೂ ಇದೇ ನಡುಗಿಸುವಂತಿದೆ. ಇದು ಪಶ್ಚಿಮ ಕೊಲಂಬಿಯಾದಲ್ಲಿ ಆದಂತಹ ಭೀಕರ ಭೂಕಂಪದ ಸಾಕ್ಷ್ಯ. 7.4 ತೀವ್ರತೆಯ ಭೂಕಂಪಕ್ಕೆ 130ಕ್ಕೂ ಹೆಚ್ಚು ಜನ ಬಲಿಯಾಗಿದ್ದು, ಸಾವಿನ ಸಂಖ್ಯೆ ಮತ್ತಷ್ಟು ಹೆಚ್ಚಳವಾಗುವ ಸಾಧ್ಯತೆ ಕೂಡ ಇದೆ. ನೂರಾರು ಕಟ್ಟಡಗಳು ಧರಾಶಾಯಿಯಾಗಿದ್ದು, ಅವಶೇಷಗಳ ಅಡಿಯಲ್ಲಿ ಸಿಲುಕಿರುವವರನ್ನ ರಕ್ಷಣೆ ಮಾಡಲು ಸೇನೆ, ಪೊಲೀಸ್ ಹರಸಾಹಸ ಪಡ್ತಾ ಇದೆ. ಈವರೆಗೆ 570ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದು, 2,000ಕ್ಕೂ ಹೆಚ್ಚು ಮಂದಿ ಕಾಣೆಯಾಗಿದ್ದಾರೆ. ಇನ್ನು ಮುನ್ನೆಚ್ಚರಿಕೆಯಾಗಿ 5 ಪ್ರಮುಖ ರಾಜಧಾನಿ ನಗರಗಳಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ದೇಶಾದ್ಯಂತ 86 ದೊಡ್ಡ ಕಟ್ಟಡಗಳು ಕುಸಿದಿದ್ದು, 1,577 ವಸತಿ ಮನೆಗಳು ಸಂಪೂರ್ಣವಾಗಿ ಹಾನಿಗೊಳಗಾಗಿವೆ. ಈ ಭೂಕಂಪ ಇಡೀ ವಿಶ್ವದ ಜನರಿಗೆ ಭಯವನ್ನು ಹುಟ್ಟಿಸಿದ್ದು, ಕೊಲಂಬಿಯಾ ಬೇಗ ಚೇತರಿಸಿಕೊಳ್ಳಲಿ ಅಂತ ಪ್ರಾರ್ಥನೆ ಮಾಡುತ್ತಿದ್ದು, ಕೆಲ ದೇಶಗಳು ಸಹಾಯಕ್ಕೆ ಧಾವಿಸಿವೆ.